ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೋನಿಕಾ. ನನ್ನ ಬದುಕು ಒಂದು ಕಾಲದಲ್ಲಿ ತುಂಬಾ ಸರಳವಾಗಿತ್ತು. ಗಂಡ, ಮನೆ, ಕನಸುಗಳು ಎಲ್ಲವೂ ಇದ್ದವು. ನನ್ನ ಗಂಡ ಶಶಾಂಕ್ ನನ್ನ ಜೀವನದ ನೆಮ್ಮದಿ. ಅವನ ನಗುವೇ ನನ್ನ ಬೆಳಕು, ಅವನ ಮಾತೇ ನನ್ನ ಧೈರ್ಯವಾಗಿತ್ತು. ಆದರೆ ಜೀವನ ಯಾವಾಗಲೂ ನಮ್ಮ ಕೈಯಲ್ಲಿ ಇರಲ್ಲ ಅನ್ನೋದು ನನಗೆ ತುಂಬಾ ಬೇಗ ಗೊತ್ತಾಯಿತು. ಒಂದು ಆಕಸ್ಮಿಕ ಅಪಘಾತದಲ್ಲಿ ಶಶಾಂಕ್ ನನ್ನಿಂದ ಶಾಶ್ವತವಾಗಿ ದೂರವಾದ. ಆ ಒಂದು ದಿನ ನನ್ನ ಜೀವನದ ದಿಕ್ಕನ್ನೇ ಬದಲಿಸಿಬಿಟ್ಟಿತು. ಆ ದಿನದಿಂದ ನನ್ನ ಬದುಕಿನಲ್ಲಿ ಶಬ್ದ ಕಡಿಮೆಯಾಯಿತು, ನಗು ಮಾಯವಾಯಿತು, ಮೌನ ಮಾತ್ರ ಉಳಿದುಕೊಂಡಿತು. ಜನರು ಕಾಲ ಎಲ್ಲವನ್ನೂ ಸರಿಪಡಿಸುತ್ತದೆ ಎಂದು ಹೇಳಿದರು. ಆದರೆ ಆ ಕಾಲ ನನ್ನೊಳಗೆ ಖಾಲಿತನ ಮಾತ್ರ ತುಂಬುತ್ತಾ ಹೋಯಿತು. ಶಶಾಂಕ್ ಹೋದ ನಂತರ ನಾನು ನನ್ನನ್ನೇ ಕಳೆದುಕೊಂಡಂತೆ ಆಗಿತ್ತು. ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗುವುದು, ಸಂಜೆ ಮನೆಗೆ ಬರುವುದು, ರಾತ್ರಿ ಮೌನದಲ್ಲಿ ಮಲಗುವುದು, ಇದೇ ನನ್ನ ದಿನಚರಿ. ಕನ್ನಡಿಯ ಮುಂದೆ ನಿಂತು ನನ್ನನ್ನೇ ನೋಡಿದಾಗ ಕಣ್ಣುಗಳಲ್ಲಿ ಜೀವ ಇರಲಿಲ್ಲ. ಇದು ನನ್ನ ಜೀವನವೇ ಅನ್ನೋ ಪ್ರಶ್ನೆ ಪ್ರತಿದಿನ ಕಾಡುತ್ತಿತ್ತು. ಬದುಕಬೇಕು ಅನ್ನೋ ಜವಾಬ್ದಾರಿ ಮಾತ್ರ ನನ್ನನ್ನು ಮುಂದಕ್ಕೆ ತಳ್ಳುತ್ತಿತ್ತು. ನಾನು ನಗುತ್ತಿದ್ದರೂ ಅದು ಮುಖವಾಡವಾಗಿತ್ತು. ಒಳಗೆ ಯಾವತ್ತೂ ಒಂದು ಖಾಲಿತನ. ಇಂತಹ ಸಮಯದಲ್ಲೇ ನನ್ನ ಕಚೇರಿಗೆ ಹೊಸ ಹುಡುಗ ಬಂದ. ಅವನ ಹೆಸರು ಆರ್ಯನ್. ಅವನ ನಗುವಿನಲ್ಲಿ ಯಾವುದೋ ನಿಶ್ಚಲತೆಯಿತ್ತು. ತುಂಬಾ ಗದ್ದಲ ಮಾಡುವವನಲ್ಲ, ಆದರೆ ಮಾತನಾಡಿದರೆ ಮನಸ್ಸಿಗೆ ತಾಕುವ ರೀತಿಯಲ್ಲಿ ಮಾತನಾಡುತ್ತಿದ್ದ. ಮೊದಲ ದಿನ ಅವನು ನನ್ನ ಪಕ್ಕದ ಮೇಜಿನಲ್ಲಿ ಕುಳಿತ. ಕೆಲಸದ ವಿಷಯದಲ್ಲಿ ಮಾತ್ರ ಮಾತು. ನಾನು ನನ್ನ ಮೌನವನ್ನು ಯಾರಿಗೂ ಮುರಿಯಲು ಬಿಡಲಿಲ್ಲ. ದಿನಗಳು ಕಳೆಯುತ್ತಾ ಹೋದವು. ಅವನು ಪ್ರತಿದಿನ ಬೆಳಿಗ್ಗೆ ಹಿತವಾಗಿ ನಗುತ್ತಾ ನಮಸ್ಕಾರ ಹೇಳುತ್ತಿದ್ದ. ನಾನು ತಲೆಹಾಡಿಸಿ ಉತ್ತರಿಸುತ್ತಿದ್ದೆ. ಒಂದು ದಿನ ಅವನು ನಿಧಾನವಾಗಿ, ನೀವು ಯಾವಾಗಲೂ ಇಷ್ಟು ಮೌನವಾಗಿರುತ್ತೀರಾ ಎಂದು ಕೇಳಿದ. ನಾನು ನಗು ಇಲ್ಲದೆ ಹೌದು ಎಂದೆ. ಅವನು ಮತ್ತೆ ಪ್ರಶ್ನೆ ಮಾಡಲಿಲ್ಲ. ಆ ಗೌರವವೇ ನನಗೆ ಇಷ್ಟವಾಯಿತು. ಅವನು ನನ್ನ ಮೌನವನ್ನು ಒಪ್ಪಿಕೊಂಡ ಮೊದಲ ವ್ಯಕ್ತಿ. ಒಂದು ಸಂಜೆ ಕಚೇರಿಯಿಂದ ಹೊರಡುವಾಗ ಮಳೆ ಶುರುವಾಯಿತು. ನಾನು ಬಸ್ ನಿಲ್ದಾಣದಲ್ಲಿ ನಿಂತಿದ್ದೆ. ಆರ್ಯನ್ ಕೂಡ ಅಲ್ಲಿಯೇ ಇದ್ದ. ಬಸ್ ತಡವಾಗಬಹುದು, ನೀವು ಕಾರ್ನಲ್ಲಿ ಹೋಗ್ತೀರಾ ಎಂದು ಕೇಳಿದ. ಮೊದಲಿಗೆ ಹಿಂಜರಿದೆ. ಆದರೆ ಮಳೆ ಜೋರಾಗಿತ್ತು. ಮೌನವಾಗಿ ಕಾರಿನಲ್ಲಿ ಕುಳಿತೆ. ಅವನು ನಿಧಾನವಾಗಿ ಸಂಗೀತ ಹಾಕಿದ, ಹಳೆಯ ಮಧುರ ಹಾಡು. ಆ ಹಾಡು ನನ್ನ ಹೃದಯದ ಆಳದ ನೋವನ್ನು ಎಬ್ಬಿಸಿತು. ಕಣ್ಣುಗಳಲ್ಲಿ ನೀರು ತುಂಬಿತು. ಅವನು ಏನೂ ಕೇಳಲಿಲ್ಲ. ಕಾರ್ ನಿಧಾನವಾಗಿ ಮುಂದೆ ಸಾಗುತ್ತಿತ್ತು. ಆ ಮೌನದಲ್ಲೇ ನನಗೆ ಮೊದಲ ಬಾರಿ ವರ್ಷಗಳ ನಂತರ ಸುರಕ್ಷತೆ ಅನ್ನಿಸಿತು. ಆ ದಿನದಿಂದ ನಮ್ಮ ನಡುವೆ ಮಾತುಗಳು ನಿಧಾನವಾಗಿ ಹೆಚ್ಚಾದವು. ಅವನು ನನ್ನ ದಿನದ ಬಗ್ಗೆ ಕೇಳುತ್ತಿದ್ದ. ನಾನು ಮೊದಲ ಬಾರಿ ನನ್ನ ಗಂಡನ ಬಗ್ಗೆ, ನನ್ನ ನೋವಿನ ಬಗ್ಗೆ ಹೇಳಿಕೊಂಡೆ. ಅವನು ಮೌನವಾಗಿ, ಸಂಪೂರ್ಣವಾಗಿ ಕೇಳಿಸಿಕೊಂಡ. ನೀವು ತುಂಬಾ ಬಲಿಷ್ಠರು ಎಂದ. ಆ ಮಾತು ನನಗೆ ಅಚ್ಚರಿಯಾಯಿತು. ಯಾರೂ ನನಗೆ ಹೀಗೆ ಹೇಳಿರಲಿಲ್ಲ. ಒಂದು ದಿನ ಕಚೇರಿಯಲ್ಲಿ ನಾನು ತುಂಬಾ ದಣಿದಂತೆ ಕುಳಿತಿದ್ದೆ. ಆರ್ಯನ್ ನನ್ನ ಮುಂದೆ ಒಂದು ಕಾಸಿ ಇಟ್ಟು, ಇದು ನಿಮಗಾಗಿ ಎಂದ. ಆ ಸಣ್ಣ ಕಾಳಜಿ ನನ್ನ ಹೃದಯವನ್ನು ತಟ್ಟಿತು. ನಾನು ನನ್ನನ್ನೇ ಪ್ರಶ್ನಿಸಿದೆ. ನಾನು ಮತ್ತೆ ಯಾರನ್ನಾದರೂ ಇಷ್ಟಪಡುವ ಹಕ್ಕು ಹೊಂದಿದ್ದೇನಾ? ಒಳಗೊಳಗೆ ಅಪರಾಧಭಾವ ಕಾಡುತ್ತಿತ್ತು. ಶಶಾಂಕ್ ನೆನಪುಗಳು ನನ್ನನ್ನು ಹಿಡಿದುಕೊಂಡಿದ್ದವು. ನಾವು ಇಬ್ಬರೂ ಒಮ್ಮೆ ಉದ್ಯಾನವನಕ್ಕೆ ಹೋದೆವು. ಹಸಿರು ಹುಲ್ಲು, ತಂಪಾದ ಗಾಳಿ, ಮೌನದ ಮಧ್ಯೆ ಮಾತುಗಳು. ನಾನು ಬಹಳ ದಿನಗಳ ನಂತರ ಹೃದಯದಿಂದ ನಗಿದೆ. ಆರ್ಯನ್ ನನ್ನನ್ನು ನೋಡಿ, ನಿಮ್ಮ ನಗು ತುಂಬಾ ಚೆನ್ನಾಗಿದೆ ಎಂದ. ಆ ಕ್ಷಣದಲ್ಲಿ ನನಗೆ ಶಶಾಂಕ್ ನೆನಪಾದ. ಕಣ್ಣುಗಳಲ್ಲಿ ನೀರು ತುಂಬಿತು. ಆರ್ಯನ್ ನನ್ನ ಕೈ ಹಿಡಿದು, ನೀವು ನಿಮ್ಮ ಹಳೆಯ ಪ್ರೀತಿಯನ್ನು ಮರೆತಿಲ್ಲ, ಆದರೆ ಬದುಕು ಮುಂದುವರಿಯಬೇಕು ಎಂದ. ಆ ಮಾತಿನಲ್ಲಿ ಒತ್ತಡ ಇರಲಿಲ್ಲ, ಕಾಳಜಿ ಮಾತ್ರ ಇತ್ತು. ಆ ರಾತ್ರಿ ನಾನು ಮಲಗಲಾಗಲಿಲ್ಲ. ಶಶಾಂಕ್ನ ನೆನಪುಗಳು, ಆರ್ಯನ್ನ ಕಾಳಜಿ, ಎರಡರ ನಡುವೆ ನನ್ನ ಮನಸ್ಸು ಯುದ್ಧ ಮಾಡುತ್ತಿತ್ತು. ಬೆಳಿಗ್ಗೆ ಕಚೇರಿಗೆ ಹೋದಾಗ ಆರ್ಯನ್ ನನ್ನ ಕಣ್ಣುಗಳಲ್ಲಿದ್ದ ಗೊಂದಲವನ್ನು ಎದಿದ್ದ. ನಾನು ನಿಮ್ಮಿಂದ ಏನನ್ನೂ ನಿರೀಕ್ಷಿಸುವುದಿಲ್ಲ, ನಿಮ್ಮ ಸಂತೋಷ ಮಾತ್ರ ನನಗೆ ಮುಖ್ಯ ಎಂದು ಹೇಳಿದ. ಆ ಮಾತು ನನ್ನ ಹೃದಯದ ಗೋಡೆಯನ್ನು ನಿಧಾನವಾಗಿ ಒಡೆದಿತು. ನಾನು ಮೊದಲ ಬಾರಿ ನನ್ನ ನೋವನ್ನು ಸಂಪೂರ್ಣವಾಗಿ ಅವನ ಮುಂದೆ ಬಿಚ್ಚಿಟ್ಟೆ. ಅವನು ಏನೂ ಹೇಳಲಿಲ್ಲ, ಕೇವಲ ನನ್ನ ಪಕ್ಕದಲ್ಲಿ ಕುಳಿತ. ಆ ಮೌನದಲ್ಲೇ ನನಗೆ ಶಾಂತಿ ಸಿಕ್ಕಿತು.
ಕಾಲ ಕಳೆದಂತೆ ನನ್ನ ಜೀವನಕ್ಕೆ ಮತ್ತೆ ಬೆಳಕು ಬಂದಂತಾಯಿತು. ನಾನು ಮತ್ತೆ ಹಾಡು ಕೇಳಲು ಶುರುಮಾಡಿದೆ. ನಗಲು ಕಲಿತೆ. ಬದುಕನ್ನು ಸ್ವೀಕರಿಸಲು ಧೈರ್ಯ ತಂದೆ. ಆರ್ಯನ್ ನನ್ನ ಬದುಕಿಗೆ ಪ್ರೀತಿ ಅಲ್ಲದಿದ್ದರೂ ಆಶೆಯಾಗಿ, ನೆರಳಾಗಿ ನಿಂತ. ಒಂದು ಸಂಜೆ ಅವನು ನಿಧಾನವಾಗಿ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಆದರೆ ನೀವು ಒಪ್ಪದೇ ಇದ್ದರೂ ನಾನು ನಿಮ್ಮ ಸ್ನೇಹಿತನಾಗಿ ಇರುತ್ತೇನೆ ಎಂದ. ಆ ಪ್ರೀತಿ ಯಾವುದೇ ಒತ್ತಡವಿಲ್ಲದ, ಶುದ್ಧವಾದ ಪ್ರೀತಿ. ನಾನು ಆಕಾಶದತ್ತ ನೋಡಿದೆ. ಶಶಾಂಕ್ ನೆನಪಾಯಿತು. ನನ್ನ ಮನಸ್ಸಿನಲ್ಲಿ ಒಂದು ಉತ್ತರ ಸ್ಪಷ್ಟವಾಯಿತು. ಪ್ರೀತಿ ಎಂದರೆ ಒಮ್ಮೆ ಮಾತ್ರ ಅಲ್ಲ. ಅದು ಬದುಕಿನ ವಿಭಿನ್ನ ಹಂತಗಳಲ್ಲಿ ವಿಭಿನ್ನ ರೂಪದಲ್ಲಿ ಬರುತ್ತದೆ. ನಾನು ಆರ್ಯನ್ ಕಡೆ ನೋಡಿ, ನನ್ನ ಹೃದಯಕ್ಕೆ ಮತ್ತೆ ನಗು ಕೊಟ್ಟಿದ್ದಕ್ಕೆ ಧನ್ಯವಾದ ಎಂದೆ. ಅವನು ನನ್ನ ಕೈ ಹಿಡಿದ. ಆ ಸ್ಪರ್ಶದಲ್ಲಿ ಹೊಸ ಆರಂಭ, ಹೊಸ ಭರವಸೆಯಿತ್ತು. ನಾನು ನನ್ನೊಳಗೆ ಹೇಳಿಕೊಂಡೆ, ಶಶಾಂಕ್ ನನ್ನ ಹಳೆಯ ಪ್ರೀತಿ, ಆರ್ಯನ್ ನನ್ನ ಇಂದಿನ ಆಶೆ. ಎರಡೂ ನನ್ನ ಬದುಕಿನ ಭಾಗ. ತಪ್ಪಿಲ್ಲ, ಪಾಪವೂ ಅಲ್ಲ. ಇದು ಬದುಕು. ಪ್ರೀತಿ ಎಂದರೆ ಮರೆತು ಬಿಡುವುದು ಅಲ್ಲ, ಒಪ್ಪಿಕೊಳ್ಳುವುದು. ರಡೆದ ಹೃದಯವೂ ಮತ್ತೆ ಪ್ರೀತಿಸಬಹುದು. ಆ ಪ್ರೀತಿ ಶಾಂತವಾಗಿದ್ದರೆ ಅದು ಇನ್ನಷ್ಟು ಪವಿತ್ರ. ಕಥೆ ಇಲ್ಲಿಗೆ ಮುಕ್ತಾಯ. ಇದೇ ರೀತಿಯ ಆಳವಾದ, ಭಾವನಾತ್ಮಕ, ಮೃದುವಾದ ರೊಮ್ಯಾಂಟಿಕ್ ಕನ್ನಡ ಕಥೆಗಳಿಗಾಗಿ ನಿಮ್ಮ ಚಾನೆಲ್ಗೆ ಬೆಂಬಲ ನೀಡಿ. ಧನ್ಯವಾದಗಳು.